ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಸಾಲಾ ಕಾಲಿಫ್ಲವರ್ ರೈಸ್ ಮಾಡೋಣ ಬನ್ನಿ. ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ವೀಕ್ಷಕರೇ, ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 50 ಗ್ರಾಮ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದ್ದಾದ್ಮೇಲೆ ಪಲಾವ್ ಮಸಾಲಗಳು ಯಾವ್ಯಾವ ಇದಾವೋ ಅವನ್ನ ಹಾಕೊಳ್ಳಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಅದ್ರ ಜೊತೆನೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಕಾಲಿಫ್ಲವರ್ ನ ಹಾಕೋತಾ ಇದ್ದೀನಿ. ಕಾಲಿಫ್ಲವರ್ ನ ಮುಂಚೆನೆ ಹಾಕೊಂಡ್ರೆ ಲಾಸ್ಟಿಗೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ, ರೋಸ್ಟ್ ಆಗಿರುತ್ತೆ ಅಂತ ಮುಂಚೆನೆ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಮೊದಲಿಗೆ ಫ್ರೈ ಮಾಡ್ಕೊಬಿಡೋಣ. ಕಾಲಿಫ್ಲವರ್ ಜೊತೆ ಬಟಾಣಿನೂ ಸಹ ಹಾಕ್ತಾ ಇದ್ದೀನಿ, ಹಸಿ ಬಟಾಣಿ. ಅದನ್ನು ಸಹ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗ್ಲಿ ಅಂತ ಇವಾಗ್ಲೇ ಹಾಕ್ತಾ ಇದ್ದೀನಿ. ನಾವು ಪಲಾವ್ ಏನಾದ್ರು ಮಾಡ್ಬೇಕಾದ್ರೆ ಅದು ಅಕ್ಕಿ ಜೊತೆನೆ ಬೆಂದ್ಕೊಬಿಡುತ್ತೆ, ಲಾಸ್ಟಿಗೆ ಹಾಕಿದ್ರು ಪರವಾಗಿರಲ್ಲ. ಇವಾಗ ಬಾಯ್ಲ್ ಮಾಡಿರೋ ರೈಸ್ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಮೊದ್ಲಿಗೆ ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ, ಕಾಲಿಫ್ಲವರ್ ನ ಮುಂಚೆನೆ ಹಾಕಿರೋದ್ರಿಂದ ಎಲ್ಲಾದ್ರ ಜೊತೆನೂ ಬೇಯ್ಕೊಂಡು ಸ್ಟಾರ್ಟಿಂಗ್ ಇಂದ ಎಂಡಿನ ತನಕ ಚೆನ್ನಾಗಿ ಬೇಯ್ಕೊಂಡು ರೋಸ್ಟ್ ಆಗ್ತಾ ಬರುತ್ತೆ. ತಿನ್ನುವಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಆದ್ರಿಂದ ಮುಂಚೆನೆ ಹಾಕೊಳ್ಳಿ. ಕಾಲಿಫ್ಲವರು ಬಟಾಣಿ ಏನೇದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈ ತರ ರೋಸ್ಟ್ ಮಾಡ್ಬೇಕಾರೆ, ಫ್ರೈಡ್ ರೈಸ್ ಮಾಡ್ಬೇಕಾರೆ, ಅನ್ನ ಹಾಕೊಂಡು ಟಿಫನ್ ಮಾಡ್ತೀವಲ್ಲ, ಅದ್ ಯಾವ್ದೇ ಆಯ್ತು ಈ ತರಾನೇ ಮಾಡ್ಕೊಳ್ಳಿ. ಇವಾಗ ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ. ನೀಟಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊನ ಹಾಕಿದ್ಮೇಲೆ ಟೊಮೊಟೊನಲ್ಲಿ ನೀರ್ ಬಿಟ್ಕೋಬೇಕು. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲಾ ಮಸಾಲೆಗೂ ಚೆನ್ನಾಗಿ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ವೀಕ್ಷಕರೇ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ತಾ ಬರುತ್ತೆ. ಒಂದ್ ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಬಿಡೋಣ ಎಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು. ಇವಾಗ ಸ್ಪೈಸಸ್ ಗಳನ್ನ ಹಾಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ಚಿಕನ್ ಮಸಾಲಾ ಪೌಡರ್ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಮಸಾಲಾ ಪೌಡರ್ ಹಾಕೊಂಡ್ರೆ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಒಂದೇ ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ಈ ರೈಸ್ ವೀಕ್ಷಕರೇ ದಿಟ್ಟೋ ಬಿರಿಯಾನಿ ಟೈಪೇ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ಒಳ್ಳೆ ಮಸಾಲೆ ತರ ತುಂಬಾ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಕಾಲಿಫ್ಲವರು ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ, ಅದು ಬೆಂದ್ಕೊಬಿಡುತ್ತೆ. ಇವಾಗ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2 ಕುದಿ ಬರ್ಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಅವಾಗ ತುಂಬಾ ಚೆನ್ನಾಗಿ ಎಲ್ಲ ಕಾಲಿಫ್ಲವರ್ಗೆ ಖಾರ ಎಲ್ಲ ತುಂಬಾ ಚೆನ್ನಾಗಿ ಹಿಡಿದಿರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ, ಸಣ್ಣದಾಗಿ ಹೆಚ್ಕೊಂಡು. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಗೊಜ್ಜು ರೀತಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ ವೀಕ್ಷಕರೇ. ನೀವು ನಿಮ್ಮ ಮನೇಲಿ ಒಂದ್ಸಲ ಟಿಫನ್ ಟೈಮ್ ಅಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ. 10 ಮಿನಿಟ್ಸಿಗೆ ಆಗೋಗುತ್ತೆ. ಕಾಲಿಫ್ಲವರ್ ಅಲ್ಲಿ ಎಲ್ಲ ತಿನ್ನೋದಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ರೈಸು ಅಷ್ಟು ಸಖತ್ತಾಗಿರುತ್ತೆ. ಗೊಜ್ಜೆಲ್ಲ ಚೆನ್ನಾಗಾಗಿದೆ. ಈ ಟೈಮಲ್ಲಿ ಅನ್ನ ಹಾಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನಾನು ಸೋನಾ ಮಸೂರಿ ಅಕ್ಕಿನ ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡಿದ್ದೆ. ನೋಡಿ ಎಷ್ಟು ಉಡುಡಿಯಾಗಿ ಬಂದಿದೆ. ನೀವು ಕರೆಕ್ಟಾಗಿ ನೀರು ಹಾಕಿದ್ರೆ ಕುಕ್ಕರಲ್ಲೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ರೈಸಿಗೆ ಮುಂಚೆನೆ ಎಣ್ಣೆ ಹಾಕಿ ಕಲ್ಸಿಕ್ಕೋದು ಆ ರೀತಿ ನಾನೇನು ಮಾಡೋದಿಲ್ಲ. ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಬಿಟ್ಟು ಹಾಗೇನೆ ಹಾರಾಕಿ ಬಿಟ್ಬಿಡ್ತೀನಿ. ಅದೇ ನೋಡಿ ಎಷ್ಟು ಉಡುಡಿಯಾಗಿ ಬಂದಿದೆ ಅಂತ. ನೀವೇ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ. ಈ ತರ ಟಿಫನ್ ನ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ವಾರ ಈ ತರ ಟಿಫನ್ ನೀವು ಮಾಡೇ ಮಾಡ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ತರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತಂದ್ರೆ ನನ್ನ ಚಾನಲ್ ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.